ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಸೈಡ್ ಬಿಡು, ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಏನಿಲ್ಲ, ಸುಮ್ಮನೆ ಮಾತಾಡಿಸ್ತಿ, ಯಾಕೋ ಬೇಜಾರಾಯಿತು ಮನ್ಸಿಗೆ. ನೀವು ಮಾತಾಡಿಸ್ತಿಲ್ಲದಕ್ಕೆ ನೋಡಪ್ಪ, ನಮ್ಮ ಕಿಟ್ಟು ಮಾಮ ಮಾತಾಡ್ಸಲ್ಲ, ನಮ್ಮ ಅಮ್ಮ ನಾನು ಹೆಂಗಿದ್ವಿ ಮಾತಾಡ್ಸಲ್ಲ, ಯಾಕಪ್ಪ ಅನ್ನಿಸ್ತೈತಿ. ಅದಕ್ಕೆ ಒಂಥರ ಬೇಜಾರು. ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ನೀವೇನು ನನಗೇನು ಕೊಡೋದು ಬೇಡ, ನೀವೇನು ನೀರು ಬಿಡೋದು ಬೇಡ, ಯಾತು ಬೇಡ, ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ಯಾರೇನೇನು ಹೊತ್ಕೊಂಡು ಹೋಗಲ್ಲ, ಸಾಯುವಾಗ ಇರೋ ತನಕ ಚೆನ್ನಾಗಿದ್ದಿದ್ದೇನೆ. ಎಷ್ಟೇನ ಬೇಜಾರು ಮಾಡ್ಕೊಂಡ್ರು ಹಳೆ ನೆನಪುಗಳು ಕಾಡ್ತೈತಿ. ನಾವು ನೀವು ಮಾತಾಡಿಸ್ಕೊಂಡು ಭಾಳ ಚೆನ್ನಾಗಿದ್ವಿ. ಅದಕ್ಕೋಸ್ಕರ ನಾನು ಈ ಊರಾಗ ಇರ್ಬೇಕಂದ್ರೆ ಅದಕ್ಕೆ ಕಾರಣ ನೀವೇನೆ. ಇವತ್ತು ನನಗೆ ಭಾಳ ಒಳ್ಳೇದು ಮಾಡಿದ್ದೀರ. ಮಾತಾಡಿಸ್ಬೇಡ ನೀನು. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾ ಇದ್ದೀವಿ. ಸೈಡ್ ಬಿಡು, ಹೋಗ್ತಾ ಇದ್ದೀನಿ, ಏನೋ ಕೆಲಸಕ್ಕೆ ಬಂದು ಅಡ್ಡ ನಿಂತ್ಕೊಂತೀಯ. ಯಾಕೆ ಹಂಗಾಡ್ತಾ ಇದೆಯಾ ನೀನು? ಅಯ್ಯೋ ಮಾತಾಡಿಸಿ ಏನು ಕಿಟ್ಟಣಯ್ಯ ನೀನು. ಒಂದು ಸತಿ ಜಗಳ ಮಾಡ್ಕೊಂಡ್ಮೇಲೆ ಮಾತು ಬಿಟ್ಟ ಮೇಲೆ ಏನು ಇನ್ನೊಂದು ಸತಿ ಮಾತಾಡಿಸ್ಬಾರ್ದು ಅಂತ ಏನಾನ ಐತಿ? ನಾವು ನಮ್ಮ ಸಿದ್ಲಿಂಗರು ಆ ಪಾಟಿ ಗುದ್ದಾಡಿದ್ವಪ್ಪ. ಆ ಪಾಟಿ ಜಗಳ ಮಾಡ್ಕೊಂಡು ಇವತ್ತು ಏನಕ್ಕಿಲ್ವಿ? ಹಿಂಗೇನೆ ನೀನು ಸೆನಕ್ಕಿರು. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಅಮ್ಮ, ಅಷ್ಟೊಂದು ಮೇಲೆ ಬಿದ್ದು ಮಾತಾಡಿಸ್ತೈತಿ. ಮಾತಾಡ್ಸಿದ್ರು ನೀನು ಮಾತಾಡಲ್ಲ ಮರಯ್ಯ, ನೀನೇನು ನಿಂತಾನಾಗಿದೆಯಾ? ಸುಮ್ಮನಿರ್ಬೇಕು ರಜಮ್ಮ ನೀನು. ಗೊತ್ತಿಲ್ದಲ್ಲೇ ಸುಮ್ಮನೆ ಮಾತಾಡಬೇಡ ನೀನು. ನಾನು ಮಾತಾಡ್ಸಲ್ಲ. ಒಂದು ಸತಿ ಥೂ ಅಂತ ಹೋಗಿದ ಮೇಲೆ ನಾನು ಯಾವತ್ತು ಯಾರನ್ನೂ ಎಷ್ಟು ವರ್ಷ ಆಗ್ಲೇಳು ಮುಂದೆ, ನಾನು ಈ 12 ವರ್ಷ ಆಗ್ಲೇಳು, ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ. ನನಗೆ ಒಂದು ಸತಿ ಮನ್ಸಿಗೆ ಬೇಜಾರಾಗೈತೆ ಅಂದರೆ ಅಷ್ಟೇ ಬಿಟ್ಟುಬಿಡ್ತೀನಿ ನಾನು. ನಾನು ಇವಾಗ ನೀರು ಬಿಡು ಅಂತ ಕೇಳಲ್ಲ, ಯಾತು ಕೇಳಲ್ಲ. ನಾನೇನು ಟ್ಯಾಂಕರ ಕೊಡಿಸ್ತಾ ಇದ್ದೀನಿ, ಇವಾಗ ನೀರೆಲ್ಲನ ಎಷ್ಟನ ಆಗ್ಲೇಳು ಅಂತ ಹೇಳ್ತಾ ಇದ್ದೀನಿ. ನೋಡಿಲಿ, ಸುಮ್ಮನೆ ನಾನು ಹೊಲ ಮಾರ್ತೀನಿ, ಹೊಲ ಮಾರ್ತಾ ಇದ್ದೀನಲ್ಲ, ಅದಕ್ಕೆ ನೀನೇ ತಗೋಬಿಡು. ಹಿಂಗೆ ಅಡಿಕೆ ಗಿಡ ಇಟ್ಟಿದ್ದೀನಿ, ಟ್ಯಾಂಕರ್ ನೀರಾಗೆ ಒಡ್ಸೋಕೆ ಆಗ್ತಾ ಇಲ್ಲ. ಅದಕ್ಕೇ ಹೆಂಗೋ ನಿನ್ನ ಬೋರ್ ಇದಾವಲ್ಲ, ನೀನೇನೇ ನನ್ನ ಹೊಲ ತಗೊಂಡು ಹಾಕಿರೋ ಸಸಿಗಳನ್ನೆಲ್ಲ ಯಾಕೆ ಸುಮ್ಮನೆ ಒಣಗಿಬಿಡೋದು, ನೀನೇನೇ ಬೆಳೆಸ್ಕೆ ಹೊಲ ತಗೋ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀನು ಸುಮ್ಮನೆ ನಾಟಕ ಆಡ್ತೀಯ ಕಣೆ, ನಾಟಕ ಆಡ್ತೀಯ. ನಿನ್ನ ಏನಂದ್ರೂ ನಂಬಕ್ಕಾಗಲ್ಲ. ಬಲು ನಾಟಕ ಆಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಓ ಹಂಗಾದ್ರೆ ಇಲ್ಲೇ ಇರುವಂತ ಹೇಳ್ತಾನೇನೋ ಕಿಟ್ಟಪ್ಪ ಅಂತ ತಿಳ್ಕೊಂಡು ಹೇಳ್ತಾ ಇದೀಯ ನೀನು. ಹಿಂಗಂದ್ರೆ ಹೆಂಗ್ ಅನ್ಬೋದು, ಹಿಂಗಂದ್ರೆ ಹೆಂಗ್ ಅನ್ಬೋದು ಅಂತ ನೀನು ಸಾವಿರ ಯೋಚನೆ ಮಾಡಿ ಮಾತಾಡ್ತೀಯ ನೀನು. ನೀನು ಒಂದು ಮಾತಾಡ್ತಾ ಇದೀಯ ಅಂದ್ರೆ ಅದ್ರಿಂದ ಎಷ್ಟು ಕಾರಣಗಳಿರುತ್ತೆ, ಎಷ್ಟು ಯೋಚನೆ ಮಾಡಿರ್ತೀಯ, ಎಷ್ಟು ವರ್ಷದ ಮುಂದಕ್ಕೆ ನೀನು ಯೋಚನೆ ಮಾಡಿರ್ತೀಯ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನೀನು ಮಾತಾಡ್ಬೇಡ, ಇಲ್ಲಿಂದ ನಾ ಸುಮ್ಮನೆ ಹೋಗು ನೀನು. ಕಿಟ್ಟಣ ಯಾರು ಹೊಲ ಮಾರ್ಕೊಂಡು ಹೋಗ್ತಾರಂತೆ, ಅದಕ್ಕೆ ನೀನೇ ತಕ ಯಾರನ್ನ ದುಡ್ಡಿರೋ ಅಂಥವ್ರಿಗೆ ಹೇಳ್ರಿ ಅಂತ ನಮ್ಗೆ ಹೇಳಿರು. ನಾವಿನ್ನೇನು ತಾಮ ಪರಿಸ್ಥಿತಿಯಾಗಿಲ್ಲ, ಗೊತ್ತೈತಲ್ಲ ನಮ್ದು ಎಂಥದ್ದು ಜೀವನ ಅಂತೇಳಿ ಇವತ್ತು. ಅದಕ್ಕಾಗಿನ ನೀನೇ ತಗ. ನಿನಗಿಬ್ರು ಗಂಡು ಮಕ್ಳು ಇದ್ದಾರೆ, ಮಸ್ತಾಗ ಆಸ್ತಿ ಮಾಡಿದ್ಯಾ, ಇದೊಂದಿಟ್ಟು ತಕ. ಇದೊಂದಿಟ್ಟು ತಗೊಂಡು ಹೆಂಗನ ಅಡಿಕೆ ಗಿಡ ಇಟ್ಟವ್ರೆ ಅವನು ಬೆಳೆಸ್ಕೆ. ಹೆಂಗೋ ನಿಮ್ಮ ನೀರೇ ಇದ್ದಾವೆ, ಒಂದಲ್ಲ ಅಂದರೆ 2-3 ಬೋರ ಇದ್ದಾವೆ ನಿಮ್ಮವು. ಅದಕ್ಕೆ ನಾನು ಇಲ್ಲಿ ಇರೋಲ್ಲ. ಏನೋ ಗೊತ್ತಿಲ್ದಲೆ ನಾನು ಅಡಿಕೆ ಗಿಡ ಇಕ್ಬಿಟ್ಟೆ. ಟ್ಯಾಂಕರ್ ನೀರು ಅಂದರೆ ಇವಾಗ ಏನಿಲ್ಲ, 2 ಗಿಡ ಕೊಯ್ಯಕ್ಕೆ ಸಾಲದು. ಟ್ಯಾಂಕರ್ ನೀರಾಗೆ ಬೆಳೆಸ್ಬೋದು ಅಂದ್ಕೊಂಡೆ, ದುಡ್ಡು ಅದಕ್ಕೆ ಆಗ್ತೈತೆ. ಅದಕ್ಕೇ ಆಲೇನೆ ಟ್ಯಾಂಕರ್ ನೀರೆಲ್ಲ ಒಡ್ಸೋಕ್ಕೆ ಹೋಗಿಲ್ಲ. ಅದಕ್ಕೆ ಅವನು ಒಣಗಿಬಿಡೋಕ್ಕೂ ನನಗೆ ಅಷ್ಟು ಇಷ್ಟ ಇಲ್ಲ. ಏನು ಮಾಡೋದು, ಒಣಗಿಬಿಟ್ಬಿಟ್ರೆ ಸುಮ್ಮನೆ ಒಣಗೋಗ್ತಾವಲ್ಲ, ಸುಮ್ಮನೆ ಇಕ್ಬಿಟ್ಟು ಯಾಕಪ್ಪ ಒಣಗಿಬಿಡೋದು, ಬೇಜಾರಾಗುತ್ತೆ. ಇಕ್ತಂಗಿದ್ರೆ ಒಂಥರ. ಇವಾಗ ಇಕ್ಬಿಟ್ಟು ಏನೋ ಎಲ್ಲರೂ ಇಕ್ಕವ್ರೆ ಅಡಿಕೆ ಗಿಡನ ಅಂತ ನಾನು ಒಂದು ಆಸೆಗೆ ಇಕ್ತೆ. ಏನು ಮಾಡಲಿ, ಒಣಗ್ತಾ ಇದ್ದಾವೆ. ಅದಕ್ಕೆ ನೀವು ಹೊಲ ತಗೊಬಿಡ್ರಿ, ನನ್ನ ಪಾಡಿಗೆ ನಾವು ಬೆಂಗ್ಳೂರಿಗೆ ಹೋಗ್ತೀವಿ. ಈ ಸತಿ ಖಂಡಿತ ಹೋಗ್ತೀನಿ, ಈ ವಾರದಾಗೆ ಬೆಂಗ್ಳೂರಿಗೆ ಹೋಗ್ಬಿಡ್ತೀನಿ ನಾನು. ಬೋರು ಹಾಕ್ಸಿ ಇಕ್ಕಬೇಕು, ಗೊತ್ತಾಗಲ್ವಿ. ಸೌಕಾತಿ ಬೆಂಗಳೂರಾಗಿರೋಳು ನಾನು ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಲ್ಲ. ಬೋರ್ ಹಾಕಿ ಅಡಿಕೆ ಗಿಡ ಇಕ್ಬೇಕು ಅಂಬದು ಗೊತ್ತಾಗಲ್ಲ. ಟ್ಯಾಂಕರ್ ನೀರಿಗೆ ಅಡಿಕೆ ಗಿಡ ಬೆಳೆಸ್ನಿ ಅಂತ ಹೇಳಿ ಹೋಗಿದ್ದಲ್ಲ, ಬಿಲ್ಡಪ್ ಕೊಟ್ಕೊಂಡು ನಾನು ಮುಂದೆ ಬಿಲ್ಡಪ್ ಕೊಡ್ತಿದ್ದೆ. ಟ್ಯಾಂಕರ್ ನೀರಿಗೆ ನಾನು ಅಡಿಕೆ ಗಿಡ ಬೆಳೆಸ್ತೀನಿ ಅಂತ, ಮತ್ತೆ ಬೆಳೆಸ್ಲಿಲ್ಲ. ಏನು ಹಂಗೇನೆ ನೀನು ಯಾವ ಕೇಡಿಗಾಡ್ತೀಯ ಅಂತ ಅನ್ಕೊಂಡೆ, ಹಿಂಗೆ ಆಯ್ತು ನೋಡು. ಇದೆಲ್ಲ ಭಾಳ ದಿನ ಬಾಳಲ್ಲ, ಇದೇನಿದ್ರು 2 ದಿನದ ಇವರು ಅನ್ಕೊಂಡೆ, ಅದು ಹಂಗೆ ಆಯಿತು. ನಾನು ಅನ್ಕೊಂಡಿದ್ದು ಯಾವುದು ಸುಳ್ಳಾಗಲ್ಲ. ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡೆ. ಇಕ್ಬೇಕಾದ್ರೂ ನನಗೆ 2 ಮನಸ್ಸು, ಇಕ್ಕನೋ ಬೇಡವೋ, ನೀರು ಹಾಕ್ತಾವೋ ಇಲ್ವೋ ಅಂತ ಹೇಳೋದನ್ನೆಲ್ಲ ಯೋಚನೆ ಮಾಡಿದೆ. ಆದ್ರೂ ನನಗೆ ಏನೋ ಒಂಥರ ಇಕ್ಬೇಕು. ಎಲ್ಲರೂ ನನ್ನನ್ನು ಆಡ್ಕೊಂತಾರೆ, ಏನೂ ಮಾಡಲಿಲ್ಲ ಸಾವುಕಾತಿ ಅಮ್ಮ ಬೆಂಗಳೂರಿಂದ ಬಂದ್ಲು, ಇಲ್ಲೇನು ಮಾಡಲಿಲ್ಲ ಊರಾಗೆ ಅಂತಾರೆ, ಊರಾಗೆಲ್ಲ ಆಡ್ಕೊಂತಾರೆ ಎಂಬುದೊಂದು ಇದಕ್ಕೆ ಮಾಡಿದೆ.
ಏನು ಮಾಡೋದ ಸಿಟ್ಟಿಗೆ ಮಾಡಿದ್ದದು ಸಿಟ್ಟಿನಾಗೆ ಅಂತ ಕೆಲಸಗಳೆಲ್ಲ ಮಾಡಬಾರ್ದು ಅನ್ನಿಸ್ತು ಇವಾಗ ಸುಮ್ಮನೆ ಅತ್ಲಾಗೆ ದುಡ್ಡು ಎಷ್ಟೋ ದುಡ್ಡು ಎಲ್ಲನ ಆ ಶ್ರೀಕಂಠಿ ಮತ್ತೆ ಕೇಳ್ಕೊಂಡು ಎಲ್ಲ ದುಡ್ಡೆಲ್ಲ ಕಳ್ಕೊಬಿಟ್ಟೆ. ಅದಕ್ಕಾಗಿ ನೀವೇ ತಗೊಳ್ರಿ ನಮ್ಮ ಜಮೀನು, ನೀವೇ ತಗೊಂಡ್ರತ್ಲಾಗ ಹೆಂಗೋ ಆಗುತ್ತೆ. ಆಟ ಅಮ್ಮಕ್ಕಾಗಲ್ಲ, ನಮ್ದೇ ಮಸ್ತಾಗೈತೆ, ನಮ್ದೇ 50 ಎಕರೆ ಹೊಲ ಐತಿ, ನಾವ್ ಎತ್ತಕ್ ತಕೊಂಬ. ಏನು ಬೇಡ, ನಮ್ಮ ಹುಡುಗರು ಒಪ್ಪಲ್ಲ, ಏನೋ ತಗೋಬೇಡಯಪ್ಪ ಅಂತವೆ. ಇವ್ರದೇ ತಕೊಂಡಿದ್ದಲ್ಲ, ಇವ್ರಿಗೆ ಕೊಡು, ನೀವೇ ತಾಳ್ರಮ್ಮ ರಾಜಮ್ಮ. ಅಯ್ಯೋ ಕಿಟ್ಟಣ, ನಾ ತಮ್ಮಂಗಿದ್ರೆ ನಿನ್ಗೆ ಯಾಕೆ ಹೇಳ್ತಿದ್ವಿ? ನಾವು ಯಾಕೆ ಹೊಲ ಮಾರ್ತಿದ್ವಿ? ನಮ್ಮ ಕೈ ಹೊಲ ತಮ್ಮ ಕೆಪಾಸಿಟಿ ಇದ್ದಿದ್ರಿ ನಾವು ಯಾಕೆ ಇವಾಗ ನನ್ನ ಮೈದ್ನೊಂದು ಹೊಲ ಮಾಡ್ತಿದ್ವಿ? ನಮ್ಗೆ ಹೊಲ ತಮ್ಮಕ್ಕೆ ಆಗಂಗಿದ್ರೆ ನಾವು ಹೊಲನೇ ತಗೊಂಡು ನಾವೇ ಮಾಡ್ತಿದ್ವಿ. ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೆ ತಗೊಳ್ರಿ ಅಂತ? ನಮಗೆ ಕೆಪಾಸಿಟಿ ಇಲ್ಲಪ್ಪ, ಅಷ್ಟೊಂದು ಬಜೆಟ್ ಇಲ್ಲ. ನೀನೇ ನೀನೇ ತಗೊಂಡು ನಿನ್ನ ಮಕ್ಳಿಗೆ ಇನ್ನೂ ಒಂದು ಸ್ವಲ್ಪ ಆಸ್ತಿ ಮಾಡ್ದಂಗೆ ಅವತ್ತು ಮೊಮ್ಮಕ್ಕಳು ಬೇರೆ ಇರ್ತಾರೆ, ಮಾಡು. ಇನ್ನೂ ಸ್ವಲ್ಪ ದಪ್ಪನಾಗ ಆಸ್ತಿ. ಈಗಲೇ 50 ಎಕರೆ ಹೊಲ ಸಂಪಾದಿಸಿದ್ಯಾ, ಈಗ ಇದೊಂದು 5 ಎಕರೆ ಸುಮ್ಮನೆ ಇಲ್ಲಿ ಕೆಲ್ಸಕ್ಕೆ ಬರ್ದಾಗ ಮಾತಾಡ್ತಾವತ್ತ. ಯೋಟು ಹೇಳಿದ್ರು ನಾನು ಮಾತಾಡಿಸ್ಬೇಡ ಕಣಮ್ಮ, ನಾನು ಮಾತಾಡಿಸ್ಬೇಡ ಕಣಮ್ಮ ಅಂತೇಳಿ ಎಷ್ಟು ಹೇಳಿದ್ರು ಇಲ್ಲಿ ಬೋರೆ ನಾನು ಮಾತಾಡ್ಸ್ಕೊಂಬತ್ತಾಳಿ ಅಮ್ಮ. ಏನು ನಿಜವಾಗ್ಲೂ ಹೊಲ ಮಾರ್ತಾ ಇದ್ದೀರಾ ಸೌಕತ್ಯಮ್ಮ ಅವರೇ ನೀವು? ನಾನು ಏನಕ್ಕೆ ಮಾರೋಣ? ನಾನು ಹೆಂಗೋ ಅತ್ಲಾಗ ಮಾತಾಡಿ ಒಂದಿಷ್ಟು ಮಸ್ಕ ಹೊಡ್ಕೊಂಡು ಒಂದೆರಡು ಟ್ಯಾಂಕರ್ ನೀರಾದರೂ ಬಿಡಿಸ್ಕೋಬೋದು ಅಂತೇಳಿ ಹೆಂಗೋನೋ ಇವಾಗ ನೀರು ಆಗ್ತಾ ಇಲ್ಲ, ಟ್ಯಾಂಕರಾಗೆಲ್ಲ ಹೊಡ್ಸೋಕ್ಕಾಗಲ್ಲ ಅಂತೇಳಿ ನಾ ಹಟ್ಕ ಮಾಡಿದ್ದೆ ಅಷ್ಟೇ. ಇವ್ರ ತಾಗೆ ಏನೋ ಅದಿಲ್ಲ. ಹಂಗಂದ್ರೆ ನಾನು ಬೆಂಗ್ಳೂರಿಗೆ ಹೋಗ್ತೀವಿ ಅಂತಂದರೆ ಏನಾದ್ರೂ ನೀರು ಬಿಡ್ತೀವಿ ಅಂತಾರೋ ಏನೋ ಅಂಬೋದೊಂದು ಕಾರಣಕ್ಕೋಸ್ಕರ ಸುಮ್ಮನೆ ಹಂಗೆ ಈ ಕಿಟ್ಟಪ್ಪ ಗೊತ್ತಾಗಲ್ವಲ್ಲ, ಅದಕ್ಕೆ ಒಂದಿಟ್ಟು ಮಸ್ಕ ಹೊಡೆದಿದ್ದು ಅಷ್ಟು ಬಿಟ್ಟರೆ ನಾನೇನು ಬೆಂಗ್ಳೂರಿಗೆ ಹೋಗಲ್ಲ. ನಾನು ಇನ್ಮೇಲಿಂದ ಪರ್ಮನೆಂಟಾಗಿ ಹಳ್ಳಿಗೆ ಇರೋದು. ಸುಮ್ಮನೆ ಹಂಗೆ ನಾ ಹಟ್ಕ ಮಾಡಿದ್ದು. ನನಗೆಲ್ಲ ನಿಜವಾಗ್ಲೂ ಹೋಗ್ತೀರೇನಪ್ಪ ಅನ್ನಿಸ್ಬಿಡ್ತು. ಅಯ್ಯೋ ಬೈವದಂಗತ್ ನನಗಂತೂ ಯಾಕಪ್ಪ ಇವರು ಹೋಗ್ತಾರೆ ಅಂತೇಳಿ. ಬಿಡ್ರಿ ಇಲ್ಲೇ ಇರ್ರಿ. ನಾನೇನು ಕೂರ್ ಬಿಟ್ಟು ಹೋಗ್ತೀನಿ ಇನ್ಮೇಲೆ. ಹಳ್ಳಿ ಕಡೆ ಜೀವನನೇ ಬೆಸ್ಟ್ ಅಪ್ಪ. ನನಗೆ ಹಳ್ಳಿಗೆ ಬಂದೆಲ್ಲ ನೋಡಿದ ಮೇಲೆ ಎಲ್ಲ ಹಳ್ಳಿ ಕಡೆ ಜೀವನನೇ ಬೆಸ್ಟ್ ಅನಿಸುತ್ತೆ. ನಾನು ಹೋಗೋದಿಲ್ಲಪ್ಪ ಟೌನ್ಗೆ. ನಾನು ಅಲ್ಲೇನೆ ಯಾವಾಗ ಊರಿಗೆ ಬಂದು ಸೇರ್ಕೊಂಡು ಆವಾಗಲೇ ಡಿಸೈಡ್ ಮಾಡಿದೆ, ಇನ್ನು ಬೆಂಗಳೂರು ಕಡೆ ಹೋಗೋದೇ ಬೇಡ, ನೆಮ್ಮದಿಯಾಗಿ ಹಳ್ಳಿ ಕಡೆ ನೆಮ್ಮದಿ ಜೀವನ ಮಾಡೋಣ ಅಂತ ಅಂದ್ಕೊಂಡು ನಾನು ಯಾವತ್ತೂ ಡಿಸೈಡ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಯಾವತ್ತನ ಹಿಂಗೆ ಒಂದೊಂದು ದಿವಸ ರಾತ್ರಿ ಟೈಮ್ನಾಗ ಯಾವಾಗ ನಮ್ಮ ಮಕ್ಳಿಗೆ ಗೊತ್ತಿಲ್ದಂಗೆ ಟ್ಯಾಂಕರಾಗಾದರೂ ಒಡಿಸ್ಕೊಂಡು, ಇಲ್ಲಾಂದರೆ ನಾವು ದೊಡ್ಡದಲ್ಲಿ ಟ್ಯಾಂಕ್ ಮಾಡಿದ್ದೀವಿ. ಸ್ವಲ್ಪ ಅಲ್ಲಿ ಟ್ಯಾಂಕ್ಗಳೆಲ್ಲ ಮಾಡಿರೋದ್ರಿಂದ ಆ ಟ್ಯಾಂಕ್ಗಳಕ್ಕಾದರೂ ಬಿಡಿಸ್ಕೋಬೋದು, ಟ್ಯಾಂಕ್ಗಳಕ್ಕಾದರೂ ಎತ್ಕೋಬೋದು ಅಂತ ಹೇಳಿ ಏನೋ ಒಂದು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಣೆ, ಯಾರ ಹತ್ರನೂ ಹೇಳ್ಬೇಡ, ಸುಮ್ಮನೆ ಹಂಗೆ ಮಾತಾಡಿಸ್ತೆ. ಇದ್ರಿಗೆ ಬಂದ್ರಲ್ಲ ಹಾಗೆ ನೋಡೋಣ ಅಂತೇಳಿ ಒಂದಿಷ್ಟು ಮಾತಾಡಿಸ್ತೆ ಅಷ್ಟೇ. ನನಗೂ ಹಂಗೆ ಅನ್ನಿಸ್ತು ಬಿಡು. ಇವಾಗ ಯಾಕೆ ಮಾತಾಡಲ್ಲ, ಅವ್ರು ಏನೇ ಅಂದರೂ ಅಷ್ಟೇ. ಆ ಹುಡುಗರು ಇಲ್ಲವೆಲ್ಲ ಹೇಳ್ಕೊಡ್ತಾವೆ, ಸಾಸಿರನ್ನು ಒಳ್ಳೆಯರಲ್ಲ, ಯಾಕೆ ಬೇಕು ಅವ್ರ ಸವಾಸನೆ ಬೇಡ. ನಿಮ್ಗೇನೇನು ಕಮ್ಮಿ ಆಗಿಲ್ಲ, ದೇವ್ರ ಮಸ್ತ ಕೊಟ್ಟವ್, ನೀನು ಟ್ಯಾಂಕರ್ ನೀರಾಗೆ ಹೊಡಸ್ರಿ ಅಷ್ಟೇ. ಈ ಒಂದು ಟ್ಯಾಂಕರ್ ನೀರು 700-800 ರೂಪಾಯಿ. ಇವಾಗ ಬೇಸಿಗೆ ಬತ್ತ 1000 ರೂಪಾಯಿ ಕೇಳ್ತಾರೆ. ಅದಕ್ಕೇ ಇವಾಗ ಆಗಲ್ಲ. ಹೆಂಗೋ ಒಂದು ಟ್ಯಾಂಕರ್ 2 ಟ್ಯಾಂಕರ್ ಬಂದಿದ್ದಲ್ಲ, ಒಂದು ಹೆಂಗೆ ಉಳಿತಾಯ ಆಗುತ್ತೆ ದುಡ್ಡು ಎಂಬ ಕಾರಣಕ್ಕೋಸ್ಕರ ನಾನು ಹಿಂಗೆ ಸುಮ್ಮನೆ ಒಂದಿಟ್ಟು ಮಾತಾಡಿಸ್ದೆ ಅಷ್ಟೇ. ಕಿಟ್ಟಪ್ಪನ ಬಕ್ರ ಮಾಡೋಣ ಅಂತ ಹೋದೆ, ಅಪ್ಪ ಯಾಕೆ ಮಾತಾಡಲೇ ಇಲ್ಲ, ಅದೇ ಹೋಗ್ಬಿಟ್ಟ. ಸಿಟ್ಟಾಗ್ತಾನೆ ಹಂಗೆ ನನ್ನ ಮೇಲೆ. ಎಷ್ಟು ಒಳ್ಳೆ ಮಾತನ್ನ ಮಾತಾಡಿಸಿದ್ರು ಸಿಟ್ಟಾಗ್ತಾ ಇದ್ದಾನೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.